Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಪಾಠ 9 ಮಹಿಳಾ ದಿನಾಚರಣೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ ಸಂಖ್ಯೆ 1. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದರು? ಉತ್ತರ: ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದರು. ಪ್ರಶ್ನೆ 2. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 3. ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. 4ನೇ ಪ್ರಶ್ನೆ. ಕಲ್ಪನಾ ಚಾವ್ಲಾರವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ? ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸು, ತಪ್ಪಿದ್ದರೆ ಸರಿಪಡಿಸಿ ಬರೆ. 1. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಇದು ತಪ್ಪು. ಪುಸ್ತಕದಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಇದು ಸರಿಯಾದಂಥ ವಾಕ್ಯ. 2ನೇ ವಾಕ್ಯ. ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಇದು ತಪ್ಪಾದ ವಾಕ್ಯ. ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಇದು ಕೂಡ ತಪ್ಪು. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಕೊಠಡಿಗೆ ಹೋಗಿ ಕುಳಿತರು. 4. ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ತಪ್ಪು. ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ. ಸಮಾನತೆ, ಅಸಮಾನತೆ, ಸ್ವಾತಂತ್ರ್ಯ, ಪರಾತಂತ್ರ್ಯ, ಹಿಂದೆ, ಮುಂದೆ, ಮುಕ್ತಾಯ, ಆರಂಭ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ. ವಿದ್ಯಾರ್ಥಿ, ವಿದ್ಯಾರ್ಥಿನಿ, ಗಂಡು, ಹೆಣ್ಣು, ಅಧ್ಯಕ್ಷ, ಅಧ್ಯಕ್ಷೆ, ಸಾಧಕ, ಸಾಧಕಿ. ಮಾದರಿಯಂತೆ ಬರೆ. ಮರ, ಮರಗಳು ಆದರೆ ಅಂಗಡಿ, ಅಂಗಡಿಗಳು, ಶಾಲೆ, ಶಾಲೆಗಳು, ಚಿತ್ರ, ಚಿತ್ರಗಳು, ಪ್ರಜೆ, ಪ್ರಜೆಗಳು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ ಇವೆಲ್ಲ 3 ಗುಂಪಿಗೆ ಸೇರಿತು. ಅಂದರೆ ಒಂದೇ ಅರ್ಥವನ್ನು ನೀಡಿದರೆ ಇಳೆ ಇದು ಬೇರೆ ಅರ್ಥವನ್ನು ನೀಡುತ್ತದೆ. ಇಳೆ ಅಂದರೆ ಭೂಮಿ. ಆಸನ, ಪೀಠ, ಗದ್ದುಗೆ, ಕಿರೀಟ ಇವು 3 ಒಂದೇ ಅರ್ಥ. ಕಿರೀಟ ಬೇರೆ ಅರ್ಥ. ಅಂದರೆ ತಲೆ ಮೇಲೆ ಇಡ್ತಕ್ಕಂಥದ್ದು ಕಿರೀಟ. ಆಸನ, ಪೀಠ, ಗದ್ದುಗೆ ಅಂದರೆ ಇದ್ರ ಮೇಲೆ ಕುಳಿತುಕೊಳ್ತಕ್ಕಂಥದ್ದು. ಇಲ್ಲಿ ಸಂಚಿ ಹೊನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒಣಕೆ ಓಬವ್ವ, ರಾಣಿ ಚೆನ್ನಮ್ಮ ಇವರು 3 ಜನ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಹೋರಾಟಗಾರ್ತಿಯರು. ಸಂಚಿ ಹೊನ್ನಮ್ಮ ಇವರು ಕೃತಿಕಾರರು. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ ಈ ಹೋರಾಟ ಗುಂಪಿಗೆ ಸೇರಿದಂಥ ಪದವಲ್ಲ. ಸಾಧನೆ, ಯಶಸ್ಸು, ಸಿದ್ಧಿ ಇವು 3 ಒಂದೇ ಗುಂಪಿಗೆ ಸೇರಿರ್ತಕ್ಕಂಥ ಪದಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.